ವಾಕ್ಯವನ್ನು ಓದಿದ್ರೆ ಸತ್ಯ ತಿಳ್ಕೊಳ್ತೀರಾ. ಆಮೇಲೆ ದೀಕ್ಷಾ ಸ್ಥಾನ ತಗೊಂಡು ಯೇಸು ಕ್ರಿಸ್ತನೇ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಸತ್ತವನು, ಆತನ ರಕ್ತವನ್ನು ನಮ್ಮ ಹಿರಿಯರು ಸುರಿಸಿದ್ದಾರೆ. ಆತನೇ ಜಗತ್ ರಕ್ಷಕನು, ಆತನೇ ಪಾಪ ವಿಮೋಚಕನು, ಆತ್ಮನೇ ಆತ್ಮ ರಕ್ಷಕನು, ಆತನೊಬ್ಬನೇ ಆತ್ಮ ರಕ್ಷಕನು. ಈ ದೇಹವನ್ನು ಬಿಟ್ಟು ಒಂದ್ ದಿವಸ ಆತ್ಮಕ್ಕೆ ಹೋಗುತ್ತೆ. ಆತ್ಮ ಹೋಗ್ಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಬೆಂಕಿ ಕೇಳಬೇಕು ಅಥವಾ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ನಂಬಿದ್ರೆ, ನಂಬಿ ಭಕ್ತನಾಗಿ ನೀತಿವಂತನಾಗಿ ಮಾಡ್ತಾ ಇರುವಂತ ಎಲ್ಲ ನೀಚ ಕಾರ್ಯ, ದುಷ್ಟ ಕಾರ್ಯ, ಹಾದ್ರ, ಸೂಳೆಗಾರಿಕೆ ಎಲ್ಲವನ್ನು ಬಿಡಬೇಕು ಪ್ರೇಯರೆ, ಎಲ್ಲ ಬಿಡಬೇಕು ಪ್ರೇಯರೆ. ಯೇಸು ಕ್ರಿಸ್ತನ ಕೆಲವರು ಯಾಕೆ ಅಂತೆಲ್ಲ ಗೊತ್ತಾ, ಕೆಲವರು ಬರ್ತಾರೆ ಚರ್ಚೆಗೆ ಬರ್ತಾರೆ, 2 ದಿವಸ ಇದೆ ಏನಾದ್ರು ಅದ್ಭುತ ನಡೀತಾ ಹೋಯ್ತಾ ಇರ್ತಾರೆ. ಕುಡಿಬಾರ್ದಪ್ಪ, ತಂದೆ ತಾಯಿನ ಸನ್ಮಾನಿಸ್ಬೇಕು, ಹೆಂಡತಿನೂ ಬಿಟ್ಟು ಇನ್ನೊಬ್ರು ಮದುವೆ ಆಗ್ಬಾರ್ದು, ಪ್ರೀತಿಪೂರ್ವಕವಾಗಿರ್ಬೇಕು, ಸಿಗರೇಟ್ ಸೇರ್ಬಾರ್ದು, ಕುಡಿಬಾರ್ದು, ಆದ್ರ ಮಾಡಬಾರ್ದು, ದೋಚ್ಕೋಬಾರ್ದು, ಇನ್ನೊಬ್ರನ್ನ ಬೈಬಾರ್ದು, ಹೊಡಿಬಾರ್ದು ಅಂತ ಇದು ಹೇಳಿದ್ರೆ ಈ ಕಂಡೀಷನ್ಗೆ ಒಳಗಾಗಲ್ಲ, ಓಡ್ಬಿಡ್ತಾರೆ. ಅಪ್ಪ ಒಳ್ಳೆ ಮಾತು ಹೇಳ್ತಾ ಇದ್ದ ಇನ್ನೊಬ್ಬನ